ಓ ಪ್ರಿಯಾತ್ಮನೇ, ಒಂದು ಕ್ಷಣ ನಿಲ್ಲು. ನಿನ್ನ ಉಸಿರಿನ ಶಬ್ದವನ್ನ ಕೇಳು. ಈ ಕ್ಷಣ ನಿನ್ನ ಹೃದಯವನ್ನ ಸ್ಪರ್ಶಿಸುತ್ತಿರುವುದು ಭಯವೇ ಅಥವಾ ಚಿಂತೆಯೇ? ನೀನು ದಣಿದಿದ್ದೀಯಾ? ಜೀವನದ ಭಾರ ನಿನ್ನ ಮನಸ್ಸನ್ನು ಮೌನವಾಗಿಸಿದೆ. ನಾನು ಕೃಷ್ಣ, ನಿನ್ನ ಪ್ರಶ್ನೆಗಳನ್ನ ನಾನು ಕೇಳುತ್ತಿದ್ದೇನೆ. ಅರ್ಜುನನಂತೆ ನೀನು ಯುದ್ಧ ಭೂಮಿಯಲ್ಲಿ ನಿಂತಿದ್ದೀಯಾ, ಆದರೆ ಶತ್ರು ಹೊರಗಿಲ್ಲ. ಅದು ನಿನ್ನೊಳಗಿನ ಅಶಾಂತ ಮನಸ್ಸು, ನಿನ್ನೊಳಗಿನ ಭಯ, ನಿನ್ನೊಳಗಿನ ಏನಾಗುತ್ತೋ ಅನ್ನುವ ಪ್ರಶ್ನೆ. ನೀನು ಲೋಕವನ್ನ ಎದುರಿಸುತ್ತಿಲ್ಲ, ನೀನು ನಿನ್ನ ಮನಸ್ಸನ್ನ ಎದುರಿಸುತ್ತಿದ್ದೀಯ, ಮತ್ತು ಅದಕ್ಕಾಗಿಯೇ ನೀನು ದಣಿದಿದ್ದೀಯ. ನಾನು ಅರ್ಜುನನಿಗೆ ಹೇಳಿದ್ದೆ, ಮನಸ್ಸನ್ನು ಗೆದ್ದವನು ಲೋಕವನ್ನೇ ಗೆದ್ದಂತೆ. ನೀನು ಶಾಂತಿಯಾಗಲು ಲೋಕ ಬದಲಾಗಬೇಕಿಲ್ಲ, ನಿನ್ನ ದೃಷ್ಟಿ ಬದಲಾಗಬೇಕು. ನದಿಯನ್ನು ನಿಲ್ಲಿಸಲಾಗದು, ಆದರೆ ದಡದಲ್ಲಿ ನಿಂತು ಅದನ್ನು ನೋಡಬಹುದು. ನೀನು ಮನಸ್ಸಲ್ಲ, ನೀನು ಮನಸ್ಸನ್ನ ನೋಡುವವನು. ಓ ಪ್ರಿಯಾತ್ಮನೇ, ನಿನ್ನ ನೋವು ಫಲದ ಚಿಂತೆಯಿಂದ, ನಿನ್ನ ಶಾಂತಿ ಕರ್ಮದ ಶ್ರದ್ಧೆಯಿಂದ. ನಿನ್ನ ಕೆಲಸ ನಿನ್ನ ಕೈಯಲ್ಲಿ, ಫಲ ಕಾಲದ ಕೈಯಲ್ಲಿ. ಇದನ್ನು ಒಪ್ಪಿಕೊಂಡ ದಿನ ನಿನ್ನ ಮನಸ್ಸು ಹಗುರವಾಗುತ್ತದೆ. ಈ ಕ್ಷಣದಲ್ಲಿ ಇರು. ನೀನು ಭೂತಕಾಲದಲ್ಲಿ ಇಲ್ಲ, ನೀನು ಭವಿಷ್ಯದಲ್ಲೂ ಇಲ್ಲ. ನೀನು ಈಗ ಇಲ್ಲಿದ್ದೀಯ, ಈ ಕ್ಷಣದಲ್ಲಿ. ನಿನಗೆ ಏನೂ ಕೊರತೆಯಿಲ್ಲ. ಒಮ್ಮೆ ನಿನ್ನ ಉಸಿರನ್ನ ಎಳೆದುಕೋ, ಹಾಗೆ ನಿಧಾನವಾಗಿ ಬಿಡು. ಈ ಕ್ಷಣವೇ ನಿನ್ನ ಆಶ್ರಮ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಬ್ಬನೇ ಅಲ್ಲ, ನೀನು ಎಂದೂ ಒಬ್ಬನೇ ಇರಲಿಲ್ಲ. ನಿನ್ನ ಅಳುವಿನಲ್ಲೂ ನಿನ್ನ ಮೌನದಲ್ಲೂ ನಾನು ಇದ್ದೇನೆ. ನಂಬಿಕೆ ಇಡು, ನೀನು ಬೀಳುವುದಿಲ್ಲ. ನೀನು ದುರ್ಬಲನಲ್ಲ, ನೀನು ಗೊಂದಲದಲ್ಲಿರುವ ದಿವ್ಯಾತ್ಮ. ನಿನ್ನೊಳಗಿನ ಶಾಂತಿ ನಿನ್ನನ್ನು ಕಾಯುತ್ತಿದೆ. ಕಣ್ಣು ಮುಚ್ಚು, ನನ್ನ ಹೆಸರನ್ನು ಉಸಿರಲ್ಲಿ ಸೇರಿಸು. ಶಾಂತಿ ನಿನ್ನ ಸ್ವಭಾವ. ಓ ಪ್ರಿಯಾತ್ಮನೇ, ಲೋಕ ಗದ್ದಲಮಯ, ನೀನು ಶಾಂತಿಯ ಮೂಲ. ನೀನು ನೆನೆಸಿಕೊಂಡ ಕ್ಷಣದಿಂದಲೇ ನಿನ್ನ ಯುದ್ಧ ಮುಗಿದಂತೆ. ನಾನು ಸದಾ ನಿನ್ನ ಜೊತೆ ಇರುತ್ತೇನೆ, ಚಿಂತೆ ಬಿಡು. ಜೈ ಶ್ರೀಕೃಷ್ಣ. ಎಲ್ಲರಿಗೂ ಒಳ್ಳೆಯದಾಗಲಿ.